ನಾನು ಸೈಕಲ್ನಲ್ಲಿ ಮನೆ ಮನೆ ಹೋಗಿ ಪೇಪರ್ ಹಾಕೋ ಕೆಲಸವನ್ನು ಮಾಡಿ ಅದರಲ್ಲಿ ಬರೋ ದುಡ್ಡಿನಿಂದ ಕಾಲೇಜಿನ ಫೀಸನ್ನು ಕಟ್ಟಿ ಕಾಲೇಜಿಗೆ ಹೋಗಿ ಮನೆಗೆ ಬರ್ತಿದ್ದೆ. ಇದರಿಂದಾಗಿ ನನ್ನ ತಂದೆ ನನ್ನನ್ನು ಬಾಯಿಗೆ ಬಂದ ಹಾಕಿ ಬೈದಿದ್ರು. ನೀನು ದುಡಿಯೋ ದುಡ್ಡು ನಿನ್ನ ಓದಿಗೆ ಸಾಕಾಗ್ತಿದೆ, ಏನು ಮಾಡಬೇಕಂತಿದೆಯಾ ಎಂದು ಹೇಳಿ ನನ್ನ ಬೈಯೋದಕ್ಕೆ ಶುರು ಮಾಡಿದ್ರು. ಆದರೂ ಅವರಿಗೆ ಗೊತ್ತಿಲ್ಲದೆ ನಾನು ಎಕ್ಸಾಮ್ ಬರೆದೆ. ಅಂದು ನನ್ನ ರಿಸಲ್ಟ್ ದಿನ. ನಾನು ಪೇಪರ್ ಹಾಕಿ ಮನೆಗೆ ಬಂದೆ. ಆದರೆ ಮನೆ ಮುಂದೆ ಜನ ತುಂಬಿರುವುದನ್ನು ನೋಡಿ ಗಾಬರಿಯಿಂದ ನಾನು ಮನೆಯ ಒಳಗೆ ಹೋದಾಗ ನನ್ನ ತಂದೆ ನನ್ನ ಮುಂದೆ ನಿಂತು ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನಾನು ಪೇಪರ್ ಹಾಕಿ ಮನೆಯ ಒಳಗೆ ಬಂದ ತಕ್ಷಣ ನನ್ನನ್ನು ನೋಡಿದ ನನ್ನ ತಂದೆ, ಬಂದ್ಯನಪ್ಪ, ಬಾ ನೋಡು, ಕರೆಂಟ್ ಬಿಲ್ ಕಡ್ದಿರಾ, ಕರೆಂಟನ್ನು ಕಿತ್ಕೊಂಡು ಹೋಗಿದ್ದಾರೆ. ನಿನಗೆ ನಾಚಿಕೆ ಅನ್ನೋದೇನಾದರೂ ಇದೆಯಾ? ತಿಂಗಳಿನಿಂದ ಹೇಳ್ತಾನೆ ಇದ್ದೀನಿ ಕರೆಂಟ್ ಬಿಲ್ಲು ಕಟ್ಟು ಅಂತ ಹೇಳಿ. ನೀನು ದುಡಿಯೋ ದುಡ್ಡಿನಿಂದ ಬರೀ ಬುಕ್ಕು ಅಂತ ಹೇಳಿ ನೀನು ನೋಡಿಕೊಂಡ್ರೆ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ. ಇನ್ನು ವಯಸ್ಸಲ್ಲ ನಾನು ಕೂಡ ಎಷ್ಟು ಅಂತ ನೋಡೋದಕ್ಕಾಗುತ್ತೆ? ಏನಾದರೂ ನಿನಗೆ ಜವಾಬ್ದಾರಿ ಅನ್ನೋದಿದೆಯಾ ಎಂದು ಹೇಳಿ ಕೋಪದಿಂದ ನನ್ನ ತಂದೆ ನನ್ನನ್ನು ಬೈಯುತ್ತಿದ್ದರು. ಅವರ ಮಾತಿಗೆ ನಾನು ಕೂಡ ಏನು ಉತ್ತರ ಕೊಡದೆ ಸುಮ್ಮನೆ ನನ್ನ ಪಾಡಿಗೆ ನಾನು ರೂಮಿಗೆ ಬಂದುಬಿಟ್ಟೆ. ಯಾಕಂದರೆ ನನಗೆ ಗೊತ್ತು ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ. ಆದರೂ ನನಗೆ ನನ್ನ ಭವಿಷ್ಯ ಕೂಡ ಮುಖ್ಯ ಅನ್ನೋದು ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು. ರೂಮಿನ ಒಳಗೆ ಬಂದು ಬಾಗಿಲನ್ನು ಹಾಕಿದ ನನಗೆ ನನ್ನ ತಂದೆ ಕೂಗಾಡುತ್ತಿರುವುದು ನನ್ನ ಕಿವಿಗೆ ಬೀಳ್ತಿತ್ತು. ಇದರಿಂದಾಗಿ ನನ್ನ ತಾಯಿಯ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಅನ್ನೋದು ಕೂಡ ನನಗೆ ಅರ್ಥವಾಗ್ತಿತ್ತು. ನನ್ನ ತಾಯಿ ನನ್ನ ಬಳಿ ಹೇಳಿರುವುದುಂಟು, ನೋಡಪ್ಪ, ನಿಮ್ಮ ತಂದೆ ದುಡಿತಾ ಇರೋ ದುಡಿಮೆಯಲ್ಲಿ ಮನೆ ನಡೆಸೋದು ತುಂಬ ಕಷ್ಟ ಆಗ್ತಿದೆ. ನೀನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಹೇಳು? ನೀನು ಏನಾದರೂ ಸಂಪಾದನೆ ಮಾಡಿ ಮನೆ ಖರ್ಚನ್ನು ನೋಡೋದಲ್ವಾ ಎಂದು ಹೇಳಿ ನನ್ನ ತಾಯಿ ದುಃಖಪಟ್ಟಿರುವುದುಂಟು. ಆದರೆ ನಾನು ದುಡಿತಾ ಇದ್ದ ದುಡಿಮೆ ನನ್ನ ಓದಿಗೆ ಸರಿ ಹೋಗ್ತಿತ್ತು. ಪೇಪರ್ ಹಾಕಿ ದುಡಿದ ದುಡ್ಡನ್ನು ನಾನು ಕಂಬೈನ್ ಸ್ಟಡಿಗಂತ ಹೇಳಿ ಇಟ್ಟಿದ್ದೆ. ಆದರೆ ಮನೆಯ ಪರಿಸ್ಥಿತಿ, ನನ್ನ ತಂದೆಯ ನೋವು ನನ್ನ ಮನಸ್ಸಿಗೆ ಚುಚ್ಚುವಂತಿತ್ತು. ತಕ್ಷಣವೇ ನಾನು ಬುಕ್ಕುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬೀರೋ ಮೇಲೆ ನಾನು ಕೂಡಿಟ್ಟಿದ್ದ ಆ 900 ದುಡ್ಡನ್ನು ಎತ್ಕೊಂಡು ಸೀದಾ ನನ್ನ ತಂದೆಯ ಬಳಿ ಹೋದೆ. ಅವರ ಮುಖವನ್ನು ನೋಡಿ, ಅಪ್ಪ, ನನಗೆ ಗೊತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂಥೇಳಿ. ಆದರೆ ನನಗೂ ನನ್ನದೇಯಾದ ಕೆಲವು ಜವಾಬ್ದಾರಿಗಳಿವೆ. ನನ್ನ ಕೈಯಲ್ಲಿ ಆದಷ್ಟು ನಾನು ಮನೆಯ ಚಿಕ್ಕ ಪುಟ್ಟ ಖರ್ಚನ್ನೆಲ್ಲ ನೋಡ್ಕೊಳ್ತಾ ಇದ್ದೀನಲ್ಲ ಎಂದಾಗ ಕೋಪದಿಂದ ನನ್ನ ತಂದೆ, ಹೌದಪ್ಪ, ನೀನು ತಿಂಗಳಿಗೆ ಒಂದು ಸಲ ಮನೆಗೆ ಚಿಕ್ಕ ಪುಟ್ಟ ವಸ್ತುಗಳು ತಂದು ಹಾಕಿದ್ರೆ ಸಾಕಾ? ಅದು ನಿನಗೆ ದೊಡ್ಡದಾ? ನಿನ್ನ ಸಾಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋದು ಗೊತ್ತೇನೋ ನಿನಗೆ? ಏನು ದುಡಿಮೆ ಇದೆ ನಿನಗೆ? ಆ ಪೇಪರ್ ಹಾಕಿ ಬರೋ ದುಡ್ಡನ್ನು ನಿನ್ನ ಓದಿಗೆ ಸಾಕಾಗ್ತಿದೆ. ಹೋಗೋ, ಎದ್ದು ಹೋಗೋ ಇಲ್ಲಿಂದ. ನನ್ನ ಮಗಳನ್ನು ಹೇಗೆ ಸಾಕಬೇಕನ್ನೋದು ನನಗೆ ಗೊತ್ತು ಎಂದು ಹೇಳಿ ನನ್ನ ತಂದೆ ಕೋಪದಿಂದ ಮಾತನಾಡಿದ್ರು. ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಮೌನವಿತ್ತು. ಯಾಕಂದರೆ ನಮ್ಮಪ್ಪ ಹೇಳಿದ ಆ ಮಾತುಗಳು ನನ್ನ ಮನಸ್ಸಿಗೆ ದುಃಖ ತರುವಂತಹದಾಗಿದ್ದರೂ ಅವರು ಹೇಳೋದ್ರಲ್ಲೂ ಸತ್ಯ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿತ್ತು. ಇನ್ನು ಮಾತಿಗೆ ಮಾತು ಬೆಳೆಸಿ ವಿಷಯನ ದೊಡ್ಡದು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಹಾಗೂ ಅಷ್ಟು ಧೈರ್ಯ ಕೂಡ ನನ್ನಲ್ಲಿರಲಿಲ್ಲ. ಹಾಗಾಗಿ ನನ್ನ ಮುಷ್ಟಿಯಲ್ಲಿದ್ದ ಆ ದುಡ್ಡನ್ನು ನನ್ನ ತಂದೆಯ ಬಳಿ ಇಟ್ಟು, ಅಪ್ಪ, ಇದು ನಾನು ಸ್ಪೆಷಲ್ ಕ್ಲಾಸಿಗೆ ಕೆಲವು ಬುಕ್ಕುಗಳನ್ನು ತಗೊಳ್ಬೇಕು ಅಂತ ಹೇಳಿ ಕೂಡಿಟ್ಟಿದ್ದ ದುಡ್ಡಿದು. ಇದರಲ್ಲಿ ಕರೆಂಟ್ ಬಿಲ್ ಕಟ್ಬಿಡಿ ಎಂದು ಹೇಳಿ ನಾನು ಅಲ್ಲಿಂದ ಬಂದುಬಿಟ್ಟೆ. ಆದರೆ ನಾನು ರೂಮಿಗೆ ಬಂದ ಮೇಲೂ ಅಪ್ಪ ಕೋಪದಿಂದ ಗೊಣಗುತ್ತಿರುವುದು ನನ್ನ ಕಿವಿಗೆ ಬಿತ್ತು. ಆದರೆ ಯಾಕೋ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿತ್ತು. ಆದರೂ ಇದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಂಡ್ರೆ ನನ್ನ ಓದಿಗೆ ತೊಂದರೆಯಾಗುತ್ತೆ ಅಂತ ಹೇಳಿ ಮತ್ತೆ ನಾನು ಬುಕ್ಸ್ಗಳನ್ನು ಎತ್ಕೊಂಡು ಓದಲು ಕುಳಿತುಕೊಂಡೆ. ಆದರೆ ಯಾಕೋ ನನ್ನ ಮನಸ್ಸು ಓದೋದ್ರಲ್ಲಿರಲಿಲ್ಲ. ನನ್ನ ಮನೆ ಇರೋ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ದುಡಿದು ತಂದುಕೊಟ್ರೂ ಅದು ಕಮ್ಮಿನೇ ಅನ್ನಿಸ್ತಿತ್ತು. ಯಾಕಂದರೆ ನಮ್ಮ ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು.
ಇದೇ ಯೋಚನೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಓದೋಕ್ಕಾಗಲಿಲ್ಲ. ಬುಕ್ಕುಗಳನ್ನು ಪಕ್ಕಕ್ಕಿಟ್ಟು ಹಾಸಿಗೆ ಮೇಲೆ ಮಲಗಲು ಹೊರಟೆ. ಆದರೆ ಯಾಕೋ ಗೊತ್ತಿಲ್ಲ, ನನ್ನ ಕಣ್ಣಲ್ಲಿ ದುಃಖದಿಂದ ಕಣ್ಣೀರು ಬರಲು ಶುರುವಾಯಿತು. ಬಡತನ ಅನ್ನೋದು ಎಷ್ಟೆಲ್ಲ ಪಾಠಗಳನ್ನು ಕಲಿಸುತ್ತೆ ಅಂತಂದರೆ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಇಡೀ ರಾತ್ರಿ ಇದೇ ಯೋಚನೆಯಲ್ಲಿ ನಿದ್ದೆ ಬಾರದೆ ದುಃಖದಿಂದ ಕಣ್ಣೀರು ಹಾಕ್ತಾ ರಾತ್ರಿ ಕಳೆದೆ. ನನಗೆ ಎಷ್ಟೇ ದುಃಖವಿದ್ರೂ, ನಮ್ಮ ಮನೆಯ ಪರಿಸ್ಥಿತಿ ಎಷ್ಟೇ ಕಷ್ಟದಲ್ಲಿದ್ದರೂ ಅದನ್ನು ನಾನು ಯಾರ ಬಳಿಯೂ ಹೇಳಿಕೊಳ್ಳುತ್ತಿರಲಿಲ್ಲ. ಎಲ್ಲರ ಮುಂದೆ ನಗ್ತಾನೇ ಇರ್ತಿದ್ದೆ. ಆದರೆ ನಾನು ಒಂಟಿಯಾಗಿದ್ದಾಗ ಈ ಯೋಚನೆಗಳೆಲ್ಲ ನನಗೆ ಕಾಡಲು ಶುರುವಾಗ್ತಿತ್ತು. ನನಗೆ ಇನ್ನಷ್ಟು ದುಃಖ ಹೆಚ್ಚಾಗ್ತಿತ್ತು. ರಾತ್ರಿ ಕಳೆದ ನಾನು ಬೆಳಗಾಗ್ತಾ ಇದ್ದ ಹಾಗೆ ನನಗೆ ನಿದ್ದೆ ಬರಲು ಶುರುವಾಯಿತು. ತಕ್ಷಣವೇ ಎದ್ದು ಸಮಯ ನೋಡಿದಾಗ 5 ಗಂಟೆಯಾಗಿತ್ತು. ಎದ್ದು ವಾಶ್ರೂಮ್ಗೆ ಹೋಗಿ ಸ್ನಾನ ಮುಗಿಸಿ ಹಾಲಲ್ಲಿದ್ದ ದೇವರ ಫೋಟೋಗಳ ಬಳಿ ಬಂದು ಆ ದೇವರ ಬಳಿ ಕೈ ಮುಗಿತಾ, ಅಪ್ಪ ದೇವರೇ, ನಾನು ಎಂತಹ ಕಷ್ಟದಲ್ಲಿದ್ದೇನೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ಕುಟುಂಬದವರಿಗೆ ಏನು ಮಾಡೋದಕ್ಕಾಗ್ತಿಲ್ಲ. ಆದರೆ ಇದನ್ನು ನನ್ನ ತಂದೆ ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ಏನಾದರೂ ಮಾಡಿ ನನಗೆ ದಾರಿ ತೋರ್ಸಪ್ಪ. ನಾನಿನ್ನು ಮುಂದೆ ಓದಬೇಕು ಅಂದ್ಕೊಂಡಿದ್ದೇನೆ. ನನ್ನ ಮನೆಯ ಕಷ್ಟನ ದೂರ ಮಾಡಪ್ಪ ಎಂದು ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಆ ದೇವರಿಗೆ ಕೈ ಮುಗಿದು ಮತ್ತೆ ಹೊರಗೆ ಬಂದು ಸೈಕಲ್ ಎತ್ಕೊಂಡೆ. ಅಷ್ಟರಲ್ಲಿ ನನ್ನ ತಂದೆ ಬಂದು ರಾತ್ರಿ ನಾನು ಅವರಿಗೆ ಕೊಟ್ಟ ದುಡ್ಡನ್ನು ನನ್ನ ಮುಖದ ಮೇಲೆ ಬಿಸಾಕ್ತಾ, ಎತ್ಕೊಂಡು ಹೋಗೋ, ನಿನ್ನ ದುಡ್ಡನ್ನು ಅದೇನು ಸಾಧಿಸ್ಬೇಕಂತಿದೆಯೋ ಸಾಧಿಸೋಗು. ನನ್ನ ಮನೆಯನ್ನು ಹೇಗೆ ನಡೆಸಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಕೊಡೋ ದುಡ್ಡಿನಿಂದ ನನ್ನ ಮನೇನ ನಡೆಸಬೇಕು ಅಂತೇನೂ ಇಲ್ಲ ಎಂದಾಗ, ಅಪ್ಪ ಏನಾಯಿತು ಅಂತ ಹೇಳಿ ಈ ರೀತಿ ಮಾತಾಡ್ತಾ ಇದೀಯಾ? ಮುಚ್ಚೋ ಬಾಯಿ. ಒಂದು ಮಾತೇನಾದರೂ ಮಾತಾಡಿದ್ರೆ ನಾನಾಗಿರಲ್ಲ. ಮೊದಲಿಲ್ಲಿಂದ ತೊಲಗು ಎಂದು ಹೇಳಿ ಕೋಪದಿಂದ ನನ್ನ ತಂದೆ ಮನೆಯ ಒಳಗೆ ಬಂದರು. ಆದರೆ ನಾನೇನು ಮಾತನಾಡದೆ ಸೈಕಲನ್ನು ಕ್ಲೀನ್ ಮಾಡಿ ಆ ದುಡ್ಡನ್ನು ಜೇಬಲ್ಲಿಟ್ಕೊಂಡು ಸೀದಾ ಬಂದುಬಿಟ್ಟೆ. ಯಾಕಂದರೆ ನನ್ನ ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಇಂತಹ ಸಮಯದಲ್ಲಿ ನಾನು ತಾಳ್ಮೆ ಕಳೆದುಕೊಳ್ಳಬಾರದು ಅನ್ನೋ ಯೋಚನೆಯನ್ನು ಮಾಡಿ ಅಲ್ಲಿಂದ ಸೀದಾ ಪೇಪರ್ ಹಾಕಲು ಬಂದುಬಿಟ್ಟೆ. ಆದರೆ ಪೇಪರ್ ಹಾಕಿದ ನಂತರ ಮತ್ತೆ ಮರಳಿ ಮನೆಗೆ ಹೋಗೋಣ ಅಂದ್ಕೊಂಡೆ. ಆದರೆ ಅಷ್ಟೊತ್ತಿಗಾಗಲೇ ಅಪ್ಪ ಮನೆಯಲ್ಲೇ ಇರ್ತಾರೆ. ಮನೆಗೆ ಹೋದರೆ ಅಪ್ಪ ಮತ್ತೆ ನನ್ನ ಮೇಲೆ ರೇಗಾಡ್ತಾರೆ. ಹಾಗಾಗಿ ನಾನು ಒಂದು ಮರದ ಕೆಳಗೆ ಕುಳಿತು ಬಿಟ್ಟೆ. ನನ್ನ ಬಳಿ ಇದ್ದ ಬುಕ್ಕನ್ನು ಓದಲು ಹೊರಟೆ. ಆದರೆ ನನ್ನ ಕಣ್ಣಲ್ಲಿ ದುಃಖದಿಂದ ಕಣ್ಣೀರು ಬರಲು ಶುರುವಾಯಿತು. ನನ್ನ ತಂದೆ ನನ್ನ ಜೊತೆ ನಡೆದುಕೊಳ್ಳುತ್ತಿದ್ದ ಆ ವರ್ತನೆ ಪದೇ ಪದೇ ನನಗೆ ನೆನಪಾಗ್ತಿತ್ತು. ಸಂಜೆಯಾಗುವವರೆಗೂ ನಾನಲ್ಲೇ ಕುಳಿತಿದ್ದೆ. ನಂತರ ಮನೆಗೆ ಹೊರಟೆ. ಮನೆಯ ಒಳಗೆ ಹೋದ ನನಗೆ ನನ್ನ ತಾಯಿ ಒಂದೇ ಸಮನೆ ಅಳುತ್ತಿರುವುದನ್ನು ನೋಡಿ ಗಾಬರಿಯಿಂದ ನಾನು ನನ್ನ ತಾಯಿಯ ಬಳಿ ಬಂದು, ಅಮ್ಮ ಏನಾಯಿತು? ಯಾಕೆ ಅಳ್ತಿದ್ಯಾ? ಅಪ್ಪ ಎಲ್ಲಿದ್ದಾರೆ ಎಂದಾಗ, ಟೈಮ್ ಎಷ್ಟಾಗಿದೆ ಅಂತ ನೋಡ್ದೇನೋ? ಎಲ್ಲೋ ಹೋಗಿದ್ದೆ ಇಷ್ಟೊತ್ತು? ವಯಸ್ಸಿಗೆ ಬಂದ ಮಗ ಇಷ್ಟೊತ್ತಾದರೂ ಮನೆಗೆ ಬರದೇ ಇದ್ದರೆ ತಾಯಿ ಮೇಲೆ ಎಂತಹ ಸಂಕಷ್ಟ ಬರುತ್ತೆ ಅಂತ ನಿನಗೇನೋ ಗೊತ್ತು? ಅಯ್ಯೋ ಅಮ್ಮ, ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರ? ನಾನೆಲ್ಲೂ ಹೋಗಿಲ್ಲಮ್ಮ. ಬೇರೆ ಕಡೆ ಕೆಲಸ ನೋಡೋಣ ಅಂತ ಹೇಳಿ ಕೆಲಸ ಹುಡುಕ್ತಿದ್ದೆ. ಅದಕ್ಕೆ ಸ್ವಲ್ಪ ಲೇಟಾಗೋಯ್ತು ಅಷ್ಟೇ. ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ನೋಡೋ, ನಿನ್ನ ತಂದೆ ಕೋಪದಲ್ಲಿ ಏನೋ ಒಂದು ಮಾತು ಹೇಳಿಬಿಟ್ರು ಅಂತ ಹೇಳಿ ನೀನು ಬೇಜಾರು ಮಾಡ್ಕೊಳ್ಬೇಡ ಕಣಪ್ಪ. ನಿಮ್ಮ ಅಪ್ಪನಿಗೆ ಕೋಪ ಜಾಸ್ತಿ, ನಿನಗೆ ಗೊತ್ತಲ್ವಾ? ಇಷ್ಟೊತ್ತಾದರೂ ನೀನು ಬಂದಿಲ್ಲ ಅಂತ ಹೇಳಿ ನನ್ನ ಮನಸ್ಸು ಒಡ್ಕೊಳ್ತಿತ್ತು. ಸರಿ ಹೋಗು, ಊಟ ಹಾಕ್ಕೊಡ್ತೀನಿ ಎಂದು ಹೇಳಿ ಅಮ್ಮ ನನ್ನನ್ನು ನೋಡಿ ಸಂತೋಷದಿಂದ ಅಡುಗೆ ಮನೆಗೆ ಹೋಗಿ ಊಟ ಹಾಕ್ಕೊಂಡು ಬಂದರು. ಒಂದು ಕ್ಷಣಕ್ಕೆ ಅಮ್ಮನ ಆ ಮಾತುಗಳು ನನ್ನ ಮನಸ್ಸಿಗೆ ತೃಪ್ತಿ ತರ್ತಿತ್ತು. ಊಟ ಮಾಡಿ ಮಲಗಲು ಹೋದ ನನಗೆ ಬೆಳಗ್ಗೆ ಹೇಗಾಯಿತು ಅನ್ನೋದೇ ಗೊತ್ತಾಗದೆ ಸಮಯ 7 ಗಂಟೆಯಾಗಿ ಹೋಗಿತ್ತು. ಅಮ್ಮನ ಕೂಗನ್ನು ಕೇಳಿ ಎದ್ದಾಗ ಬೆಳಗಾಗಿರುವುದನ್ನು ನೋಡಿ ಗಾಬರಿಯಿಂದ ನಾನು ಮುಖವನ್ನು ತೊಳೆದು ಪೇಪರ್ ಹಾಕಲು ಹೊರಟೆ. ಆದರೆ ಲೇಟಾದ ಕಾರಣ ಅಲ್ಲೂ ಕೆಲವು ಮಾತುಗಳನ್ನು ಕೇಳಿದೆ.
ಆದರೂ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮನೆ ಮನೆ ಹೋಗಿ ಪೇಪರ್ ಹಾಕಿ ಮರಳಿ ಮನೆಗೆ ಬಂದೆ. ಮನೆಗೆ ಬಂದ ನನಗೆ ಮನೆಯ ಆ ದೃಶ್ಯವನ್ನು ನೋಡಿ ನಾನು ಗಾಬರಿಯಾದೆ. ಮನೆಯಲ್ಲಿ ಕರೆಂಟ್ ಇಲ್ಲದೆ ಕತ್ತಲೆ ಆವರಿಸಿಕೊಂಡಿತು. ನಾನು ಮನೆಯ ಒಳಗೆ ಹೋದ ತಕ್ಷಣ ನನ್ನ ತಂದೆ ನನ್ನನ್ನು ನೋಡಿ, ನೋಡು, ನಿನ್ನ ಮಗನ ಭರವಸೆ ಮೇಲೆ ಇದ್ದರೆ ಮನೆಯಲ್ಲಿ ದೀಪ ಉರಿಯುತ್ತಾ ಎಂದು ಹೇಳಿ ಕೋಪದಿಂದ ಹೇಳುತ್ತಿರುವುದನ್ನು ಕೇಳಿ ನಾನು, ಕರೆಂಟ್ ಬಿಲ್ಲು ಕಟ್ಟಕ್ಕಂತ ಹೇಳಿ ದುಡ್ಡು ಕೊಟ್ಟರೆ ಮುಖದ ಮೇಲೆ ಬಿಸಾಕ್ತಿದ್ರಲ್ಲ ಎಂದು ಹೇಳಿ ಪ್ರಶ್ನೆ ಮಾಡಬೇಕು ಅಂದ್ಕೊಂಡೆ. ಆದರೆ ಮಾತಿಗೆ ಮಾತು ಬೆಳೆಸಿ ದೊಡ್ಡದು ಮಾಡಿಕೊಳ್ಳೋದು ನನಗಿಷ್ಟ ಇರಲಿಲ್ಲ. ತಕ್ಷಣವೇ ನಾನು ಹೋಗಿ ಕರೆಂಟ್ ಬಿಲ್ಲು ಕಟ್ಬಿಟ್ಟು ಮರಳಿ ಮನೆಗೆ ಬಂದೆ. ಅಮ್ಮ, ನನಗೆ ಹೊಟ್ಟೆ ತುಂಬ ಹಸಿತಿದೆ, ಊಟ ಕೊಡು, ಬೆಳಗ್ಗೆಯಿಂದ ನಾನೇನು ತಿಂದಿಲ್ಲ ಎಂದಾಗ ಅಮ್ಮ ಹೇಳಿದ್ಲು, ಎಷ್ಟು ಸಲ ಹೇಳೋದು ನಿನಗೆ, ಇಷ್ಟೊತ್ತವರೆಗೂ ಹೊಟ್ಟೆ ಹಸಿವಿನಿಂದ ಇರಬೇಡ, ಆರೋಗ್ಯ ಕೆಟ್ಟೋದ್ರೆ ಗೊತ್ತಾಗುತ್ತೆ ನಿನಗೆ, ನನ್ನ ಮಾತಿಗೆ ಬೆಲೆಯೇ ಇಲ್ಲ ಎಂದು ಅಮ್ಮ ಹೇಳಿದಾಗ ನಾನು ಮುಗುಳ್ನಗೆಯಿಂದ, ಅಮ್ಮ, ನಿನ್ನ ಮಾತಿಗೆ ಬೆಲೆ ಕೊಟ್ಟೆ ಈ ಮನೆಯಲ್ಲಿರೋದು, ಇಲ್ಲಿದ್ದರೆ ಆ ಮಾತೆ ಬೇರೆ ಆಗ್ತಿತ್ತು ಎಂದು ಹೇಳಿ ನಾನು ಅಲ್ಲಿಂದ ಎದ್ದು ರೂಮಿಗೆ ಬಂದುಬಿಟ್ಟೆ. ಊಟ ಮಾಡಿದ ನಂತರ ನಾನು ಇಡೀ ರಾತ್ರಿ ಓದುವ ಕಡೆ ಗಮನ ಕೊಟ್ಟು ನಿದ್ದೆ ಮಾಡದೆ ಓದನ್ನು ಮುಂದುವರಿಸಿದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮನೆಯಿಂದ ಹೊರಟೋದೆ. ಯಾಕಂದರೆ ನನ್ನ ಪರೀಕ್ಷೆ ಹತ್ತಿರ ಬರ್ತಿತ್ತು. ಆದಷ್ಟು ನಾನು ಅದರ ಕಡೆ ಗಮನ ಕೊಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿ ನನ್ನ ಸ್ನೇಹಿತನ ಮನೆಗೆ ಹೊರಟೆ. ಅವನ ಜೊತೆ 4 ಗಂಟೆಯವರೆಗೂ ಓದುತ್ತಾ ಕೂತ್ಕೊಂಡೆ. ಆದರೆ ಅವನು ಶ್ರೀಮಂತರ ಮನೆ ಹುಡುಗ. ಹಾಗಾಗಿ ನನಗೇನು ಅವರ ಮನೆಗೆ ಹೋಗೋದು ಸರಿ ಅನ್ನಿಸಲಿಲ್ಲ. ನನಗೆ ಒಂದು ರೀತಿಯ ಮುಜುಗರ ಆಗ್ತಿತ್ತು. ಅಲ್ಲಿಂದ ಸೀದಾ ನಾನು ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನನ್ನ ತಂದೆ, ಬೀದಿ ಬೀದಿ ತಿರುಗಿ ಈಗ ನಿನಗೆ ಮನೆ ನೆನಪಾಯ್ತಾ, ಮನೆ ಮನೆ ಹೋಗಿ ಪೇಪರ್ ಹಾಕ್ತಿದ್ದೆಲ್ಲ, ಆ ಶ್ರೀನಿವಾಸ್ ಮನೆ ಹತ್ರ ಬಂದಿದ್ದ, ಯಾಕಿವತ್ತು ನಿಮ್ಮ ಮಗ ಪೇಪರ್ ಹಾಕಿಲ್ಲ ಅಂತ ಕೇಳ್ಕೊಂಡು ನಿಂತಿದ್ದ, ಇನ್ನು ನಿನ್ನಿಂದ ನಾವು ಏನೇನು ಅನುಭವಿಸ್ಬೇಕು ಗೊತ್ತಿಲ್ಲ ಎಂದು ಹೇಳಿ ಕೋಪದಿಂದ ನನ್ನನ್ನು ಬೈಯೋದಕ್ಕೆ ಶುರು ಮಾಡಿದ್ರು. ಆದರೆ ಈ ಸಲ ಅವರ ಮಾತಿಗೆ ನಾನು ಕಿವಿ ಕೊಡದೆ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ. ಯಾಕಂದರೆ ನಾನು ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದೆ ಅನ್ನೋದನ್ನು ನನ್ನ ತಂದೆಯ ಬಳಿ ಹೇಳಿದ್ರು ಅವರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಹೇಳೋದ್ರಿಂದ ಅವರು ಇನ್ನಷ್ಟು ನನ್ನನ್ನು ಕುಗ್ಗಿಸ್ತಾರೆ. ಹಾಗಾಗಿ ಆದಷ್ಟು ನಾನು ಮೌನವಾಗಿದ್ರೇ ಒಳ್ಳೆಯದು ಅನ್ನೋ ಯೋಚನೆಯನ್ನು ಮಾಡಿ ಸುಮ್ಮನಾದೆ. ಇನ್ನು ದಿನಗಳು ಕಳೆದ ಹಾಗೆ ಅಪ್ಪ ಏನೇ ಹೇಳಿದರೂ ನಾನು ಮಾತಾಡ್ತಾ ಇರಲಿಲ್ಲ. ಯಾಕಂದರೆ 15 ದಿನದಲ್ಲಿ ನನಗೆ ಎಕ್ಸಾಮ್ ಇತ್ತು. ನನ್ನ ಗಮನವೆಲ್ಲ ಆ ಕಡೆನೇ ಇತ್ತು. ನನ್ನ ಸ್ನೇಹಿತರೆಲ್ಲ ಒಳ್ಳೆ ಕಡೆ ಟ್ಯೂಷನ್ಗೆ ಹೋಗುತ್ತಿದ್ದನ್ನು ನೋಡಿ ನನಗೂ ಆಸೆ ಆಗ್ತಿತ್ತು. ಆದರೆ ಟ್ಯೂಷನ್ ಓದುವಂತಹ ಪರಿಸ್ಥಿತಿ ನನ್ನದಾಗಿರಲಿಲ್ಲ. ಹಾಗಾಗಿ ದಿನಗಳು ಕಳೆದ ಹಾಗೆ ಎಕ್ಸಾಮ್ ಹತ್ತಿರ ಬರ್ತಿತ್ತು. ನನಗೆ ಯೋಚನೆ ಹೆಚ್ಚಾಗ್ತಾ ಬಂತು. ಇದೇ ಯೋಚನೆಯಲ್ಲಿ ನಾನು ಕುಳಿತಿರುವಾಗ ಅಮ್ಮ ನನ್ನ ಹತ್ರ ಬಂದು, ಯಾಕೋ ಬರ್ತಾ ಬರ್ತಾ ಸೈಲೆಂಟ್ ಆಗಿಬಿಟ್ಟಿದೆಯಾ, ನಿಮ್ಮಪ್ಪನೂ ಹೇಳ್ತಿದ್ರು ಯಾಕೋ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿ, ಏನಾಯಿತು ನನ್ನ ಹತ್ರ ಹೇಳು. ಅಮ್ಮ, ನಿನಗೆ ಗೊತ್ತಿದ್ದ ಹಾಗೆ ಎಕ್ಸಾಮ್ ಹತ್ತಿರ ಬರ್ತಿದೆ. ನನ್ನ ಫ್ರೆಂಡ್ಸು ಯಾರೂ ಮನೇಲಿ ಓದುತ್ತಿಲ್ಲ, ಎಲ್ಲ ಟ್ಯೂಷನ್ಗೆ ಹೋಗ್ತಿದ್ದಾರೆ. ಅಷ್ಟೊಂದು ದುಡ್ಡು ಕೂಡ ಕೊಟ್ಟು ಓದೋದಕ್ಕೆ ನನ್ನ ಹತ್ರ ಬುಕ್ಸ್ ಕೂಡ ಇಲ್ಲ. ಇಷ್ಟು ದಿನ ಹಾಗೋ ಹೀಗೋ ಅಷ್ಟೋ ಇಷ್ಟೋ ದುಡ್ಡಿಂದ ಓದ್ತಾ ಇದ್ದೆ. ಈಗ ನನಗೆ ಇನ್ನೂ ಸ್ವಲ್ಪ ಬುಕ್ಸ್ ಬೇಕು. ಅದನ್ನೆಲ್ಲ ತಗೊಳ್ಳೋದಕ್ಕೆ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಒಂದು ಫೋನ್ ಇದ್ದಿದ್ರೆ ಆನ್ಲೈನ್ ಕ್ಲಾಸ್ನಲ್ಲಿ ನಾನೆಲ್ಲ ಕಲಿತಿದ್ದೆ ಎಂದಾಗ ನನ್ನ ತಾಯಿ ನನ್ನ ಮುಖವನ್ನು ನೋಡಿ, ರಾಘವ್, ನಿನ್ನನ್ನು ನೋಡಿದ್ರೆ ನನಗೆ ಹೆಮ್ಮೆ ಆಗುತ್ತಪ್ಪ. ಕೊಡೋದಕ್ಕಂತ ಹೇಳಿ ನನ್ನ ಹತ್ರ ಏನೂ ಇಲ್ಲ, ಆದರೆ ನನ್ನ ಕಿವಿಯಲ್ಲಿರೋ ವಾಲೆ ಕೊಡ್ತೀನಿ. ನೀನೊಂದು ಫೋನ್ ತಗೋ, ಅದರಿಂದ ನಿನ್ನ ಓದನ್ನು ಮುಂದುವರಿಸು. ನಾನಾಗಲಿ ನಿಮ್ಮ ತಂದೆ ಆಗಲಿ ಓದಿಲ್ಲ. ನೀನಾದರೂ ಓದಿ ನಿನ್ನ ತಂಗಿ ಬಗ್ಗೆ ಕಾಳಜಿ ವಹಿಸು. ಆದರೆ ಈ ವಿಷಯನ ನಿಮ್ಮ ತಂದೆ ಹತ್ರ ಹೇಳಿಬಿಡಪ್ಪ, ಅವರಿಗೆ ಗೊತ್ತಿಲ್ಲದೆ ಮೊಬೈಲ್ ಯೂಸ್ ಮಾಡು ಎಂದಾಗ ಅವರ ಮಾತನ್ನು ಕೇಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು.
ನನಗೆ ಅವರ ಒಡವೆ ತಗೊಳ್ಳೋದಕ್ಕೆ ಮನಸ್ಸಾಗಲಿಲ್ಲ. ಆದರೂ ವಿಧಿಯಿಲ್ಲದೆ ನಾನು ಅಮ್ಮನ ಓಲೆಯನ್ನು ತಗೊಳ್ಬೇಕಾಗಿ ಬಂತು. ಅವತ್ತು ಅಮ್ಮ ಮಾಡಿದ ಆ ಸಹಾಯ ನನ್ನ ಜೀವನವನ್ನೇ ಹೊಸ ರೂಪಕ್ಕೆ ತಿರುಗುವಂತಾಯಿತು. ಅದೇ ಕ್ಷಣ ನಾನು ಓಲೆಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅಡವಿಟ್ಟು ಅದರಿಂದ ಬಂದ ದುಡ್ಡಿನಿಂದ ಒಂದು ಫೋನ್ ತಗೊಂಡೆ. ಅದರಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಕಾಲ ಕಳೆದ ಹಾಗೆ ಪರೀಕ್ಷೆಯ ದಿನ ಕೂಡ ಹತ್ತಿರ ಬಂತು. ಅಮ್ಮನ ಈ ಸಹಾಯದಿಂದ ನಾನು ನನ್ನ ಗುರಿ ಮುಟ್ಟೋ ಹಾಗಾಯಿತು ಅನ್ನೋ ಸಂತೋಷ ನನ್ನಲ್ಲಿತ್ತು. ಪರೀಕ್ಷೆಯ ದಿನ ದೇವರಿಗೆ ಪೂಜೆ ಮಾಡಿ ಅಮ್ಮನ ಆಶೀರ್ವಾದ ತಗೊಂಡು ಎಕ್ಸಾಮ್ ಬರೆಯಲು ಹೋದೆ. ನನ್ನ ಕಣ್ಣ ಮುಂದೆ ಕ್ವಶನ್ ಪೇಪರ್ ಇತ್ತು. ಆ ದೇವರನ್ನು ನೆನಪಿಸಿಕೊಂಡು ನಾನು ಬರೆಯಲು ಶುರು ಮಾಡಿದೆ. ನನ್ನ ಗಮನವೆಲ್ಲ ಆ ಪೇಪರ್ ಮೇಲೇ ಇತ್ತು. ಸಮಯ ಮುಗಿದಾಗ ನಾನು ಬರೆದಿದ್ದ ಆ ಪೇಪರ್ನಲ್ಲಿ ಪ್ರತಿಯೊಂದು ನಾನು ಓದಿರೋದೇ ಬಂದಿತ್ತು. ಹಾಗಾಗಿ ನನಗೆ ತುಂಬ ಸಂತೋಷವಾಗ್ತಿತ್ತು. ಅಲ್ಲಿಂದ ನಾನು ಮನೆಗೆ ಬಂದೆ. ದಿನದ ಹಾಗೆ ನಾನು ಬೆಳಗ್ಗೆ ಬೇಗ ಎದ್ದು ಮತ್ತೆ ಪೇಪರ್ ಹಾಕೋದಕ್ಕಂತ ಹೊರಟೆ. ಅಂದು ಪೇಪರ್ ಹಾಕಿದ ನಂತರ ನಾನು ಮನೆಗೆ ಬಂದಾಗ ನನ್ನ ಮನೆಯ ಬಳಿ ಪ್ರೆಸ್ನವರು ಬಂದಿರುವುದನ್ನು ನೋಡಿ ನಾನು ಕೂಡ ಗಾಬರಿಪಟ್ಟೆ. ಒಳಗೆ ಬಂದು ನೋಡಿದಾಗ ಅಪ್ಪ ನನ್ನನ್ನು ನೋಡಿ ಕಣ್ಣೀರು ಹಾಕುತ್ತಾ, ನನ್ನನ್ನು ಕ್ಷಮಿಸ್ಬಿಡಪ್ಪ, ಇಲ್ಲಿ ನೋಡು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ ನೀನು, ನೋಡು ಎಲ್ಲ ನ್ಯೂಸ್ ಪೇಪರಲ್ಲೂ ನಿಂದೇ ಹೆಸರು, ಪ್ರೆಸ್ ಅವರು ಕೂಡ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಕಣೋ, ನನ್ನನ್ನು ಕ್ಷಮಿಸ್ಬಿಡಪ್ಪ, ನಿನ್ನನ್ನು ತುಂಬ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಇಷ್ಟು ದಿನದಿಂದ ನೀನು ಪಟ್ಟ ಶ್ರಮ ಎಷ್ಟು ಅನ್ನೋದು ನನಗೀಗ ಅರ್ಥ ಆಗ್ತಿದೆ ಎಂದು ಹೇಳಿ ನನ್ನ ತಂದೆ ನನ್ನನ್ನು ತಬ್ಬಿಕೊಂಡು ಸಂತೋಷ ಪಡುತ್ತಿರುವುದನ್ನು ನೋಡಿ ನನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರಲು ಶುರುವಾಯಿತು. ಇನ್ನು ಇಷ್ಟು ಕಠಿಣವಾದ ಪರೀಕ್ಷೆಯಲ್ಲಿ ನಾನು ಫಸ್ಟ್ ಬಂದಿದ್ದೀನಂದರೆ ನನಗೆ ನಂಬೋದಕ್ಕಾಗುತ್ತಿರಲಿಲ್ಲ. ಇನ್ನು ಮೇಲೆ ನನ್ನ ಜೀವನ ಕೂಡ ಬದಲಾಗುತ್ತೆ ಅನ್ನೋ ಸಂತೋಷ ಹಾಗೂ ಹೆಮ್ಮೆ ನನ್ನಲ್ಲಿ ಮೂಡುತ್ತಿತ್ತು. ಕೊನೆಗೂ ನಾನು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ತು. ಸಾಧಿಸಬೇಕು ಅನ್ನೋ ಛಲವಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದು ನನಗೆ ಅರ್ಥವಾಯಿತು. ಕೆಲವು ದಿನಗಳ ನಂತರ ನನಗೆ ಗೌರ್ಮೆಂಟ್ ಕೆಲಸಗಳಿಂದ ಆಫರ್ ಕೂಡ ಬರಲು ಶುರುವಾಯಿತು. ಇದರ ಜೊತೆಗೆ ಈಗಲಾದರೂ ನಾನು ನನ್ನ ತಂದೆ ತಾಯಿ ಹಾಗೂ ನನ್ನ ತಂಗಿಯನ್ನು ಸಂತೋಷವಾಗಿ ಇಟ್ಕೊಳ್ಬಹುದು ಅನ್ನೋ ಸಂತೋಷ ನನ್ನಲ್ಲಿತ್ತು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.